ಸಾಮಾಜಿಕ ಜಾಲತಾಣ ಆಗಿರಬಹುದು, ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡೋದನ್ನು ತಾವೆಲ್ಲರೂ ಗಮನಿಸ್ತಿರ್ತೀರಿ. ಇದು ಮೊದಲಿನಿಂದಲೂ ಇತ್ತು, ಆದರೆ ಇತ್ತೀಚೆಗೆ ತುಂಬಾ ಜಾಸ್ತಿ ಕಂಡು ಬರ್ತಿದೆ. ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಟ್ರ್ಯಾಪ್ ಆಗ್ತಿರ್ತಾಳೆ. ಸೊ ಕೆಲ ಹೆಣ್ಮಕ್ಳು ಸಮಾಜಕ್ಕೆ ಹೆದರಿ ಸೂಸೈಡ್ ಮಾಡ್ಕೊಳೋದು, ಈ ರೀತಿ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನೃತ್ಯ ದೇವತೆ ಸಿನಿಮಾದಲ್ಲಿ ಎಸ್ಪೆಷಲಿ ನಮ್ಮ 3 ಜನ ಹೆಣ್ಮಕ್ಳಿದ್ದಾರೆ. ಅವರು ಟ್ರ್ಯಾಪ್ ಅಲ್ಲಿ ಒಳಗಾದ ಮೇಲೆ ಅದರಿಂದ ಹೊರಗಡೆ ಬರ್ತಾರ, ಹೇಗ್ ಫೈಟ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಕಲಾವಿದರನ್ನ ಪರಿಚಯ ಮಾಡೋದಾದ್ರೆ, ಈ ಚಿತ್ರದ ಹೋಲಿನ್ ಸೋಲ್ ನಾನು ಹೇಳಿದಾಗೆ ನವೀನ್ ಮಹದೇವ್ ಅವರೊಂದು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ನಮ್ಮ ಸಿನಿಮಾದಲ್ಲಿ ಬನಿಯಾ ಪ್ರಸಾದ್ ಮ್ಯಾಮ್ ಕೂಡ ಕಾಣಿಸ್ಕೊಂಡಿದ್ದಾರೆ. ನಾನು ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಂಡ್ ಚಿತ್ರದ ಪ್ರಮುಖ ಪಾತ್ರಧಾರಿಗಳು ಸಾರಿಕಾ ರಾವ್, ಡಯಾನಾ ಹಾಗೆ ಹಿಮಾಶ್ರೀ ಕಾಣಿಸ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಮೊಹಿನ್ ಕುಬೇರಾ, ಸೂರ್ಯ, ಪವನ್, ವರ್ಷಿತಾ ಈ ಸಿನಿಮಾದ ಇನ್ನಿತರ ಕಲಾವಿದರು. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಬ್ಬರು ಗಣ್ಯರು ಆಗಮಿಸಿದ್ದಾರೆ. ಒಂದು ಶ್ರೀಯುತ ರಮೇಶ್ ಸರ್ ಪ್ರೀತಿಯ ಸ್ವಾಗತ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸರ್ ಉದ್ಯಮಿಗಳು, ಸಮಾಜ ಸೇವಕರು, ಜೊತೆಗೆ ಎಕ್ಸ್ ಕೌನ್ಸಿಲರ್ ಕೂಡ ಹೌದು. ಹಾಗೆಯೇ ಶ್ರೀಯುತ ಶ್ರೀನಿವಾಸ್ ಸರ್ ಸಮಾಜ ಸೇವಕರು. ತಮ್ಮಿಬ್ಬರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನೊಂದು ಸಸ್ಪೆನ್ಸ್ ಎಲಿಮೆಂಟ್ ಏನಂತ ಹೇಳಿದ್ರೆ, ಇವತ್ತು ನಾವು 3 ಕಾಂಟೆಂಟ್ ಅನ್ನು ತೋರಿಸ್ತಾ ಇದ್ದೇವೆ. ಒಂದು ಟ್ರೈಲರ್, ಇನ್ನೊಂದು ಸಾಂಗ್, ಹಾಗೆ ಇನ್ನೊಂದು ಮೇಕಿಂಗ್ ವಿಡಿಯೋ. ಇಬ್ರು ಗಣ್ಯರು ಒಂದೊಂದು ಕಂಟೆಂಟ್ ಅನ್ನ ಲಾಂಚ್ ಮಾಡ್ತಾರೆ. ಇನ್ನೊಂದು ಕಂಟೆಂಟ್ ಅನ್ನ ಸಿನಿಮಾ ತಂಡ ವಿನಯ ಪ್ರಸಾದ್ ಮೇಡಮೇ ಲಾಂಚ್ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ವಿನಯ ಮ್ಯಾಮ್ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಪ್ರೀತಿಯ ವಿಚಾರ ಅಂತ ಹೇಳಿದ್ರೆ, ಸುಮಾರು 40 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಕಿರುತೆರೆ, ಹಿರಿತೆರೆ, ಗಾಯಕಿ, ನಾಯಕಿ, ಜೊತೆಗೆ ನಿರೂಪಕಿಯಾಗಿ ಗುರುತಿಸ್ಕೊಂಡಿದ್ದಾರೆ. ನನಗೆ ಗಣೇಶನ ಮದುವೆ, ಕರುಳಿನ ಕೂಗು, ಮೈಸೂರು ಜನ, ಜೊತೆಗೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ಆ ಹಾಡುಗಳೆಲ್ಲ ನೆನಪಾದ್ರೆ ತಮ್ಮ ಮುಖಾನೇ ಮೂಡಿ ಬರುತ್ತೆ ಕಣ್ಮುಂದೆ. ಸೊ ಇವತ್ತಿನ ನಮ್ಮ ನಿರ್ದೇಶಕಿ ಕೂಡ ಹೌದು. ಇನ್ನು ಉಳಿದಂತೆ ಸಿನಿಮಾದ ಕಲಾವಿದರನ್ನ ಪರಿಚಯ ಮಾಡಿದೆ, ತಂತ್ರಜ್ಞರನ್ನ ಪರಿಚಯ ಮಾಡೋದಾದ್ರೆ ಈ ಸಿನಿಮಾದ DOP ಬಂದು ಅನಿರುದ್ಧ ಅವರು. ಅನಿರುದ್ಧ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿಮಗೆ ಮೊದಲೇ ಇವ್ರು ಹೇಳಿದಾಗ ನನ್ನ ಹೆಸರು ಮಾಹಿನ್ ಕುಬೇರ್, ನಾನು ಥಿಯೇಟರ್ ಆರ್ಟಿಸ್ಟ್. ಸೊ ಈ ಮೂವಿಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ, ಕಾಡಲ್ಲಿ ಏನು ಶೂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನಗಿರಲಿಲ್ಲ. ಕಾಡಲ್ಲಿ ಒಳ್ಳೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದು ಚೆನ್ನಾಗಿತ್ತು. ಮೊದಲನೇದಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನವೀನ್ ಸರ್ಗೆ ಮತ್ತು ದೇವು ಸರ್ಗೆ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. DOP ಅನಿರುದ್ಧ ಸರ್ ಅಂದು ಅವ್ರ ವರ್ಕ್ ಬಗ್ಗೆ ನೀವು ನೋಡ್ತೀರ ಮೂವಿ ರಿಲೀಸ್ ಆದಾಗ. ಮತ್ತು ನಮ್ಮ ಚಿಟ್ಟ ಅವ್ರ ಬಗ್ಗೆ ಅಂತೂ ಹೇಳಲೇಬಾರ್ದು, ಎಕ್ಸಲೆಂಟು ಟೆಕ್ನಿಷಿಯನು. ಸೊ ಎಂಟೈರ್ ಕ್ರೂ ನಮಗೆ ಸಪ್ರೇಟಾಗಿ ಆರ್ಟಿಸ್ಟೇ ಸಪ್ರೇಟು ಮತ್ತು ಟೆಕ್ನಿಷಿಯನ್ ಸಪ್ರೇಟ್ ಅಂತ ಅನಿಸಿಲ್ಲ. ಒಳ್ಳೆ ಫ್ಯಾಮಿಲಿಯಾಗಿ, ಫ್ರೆಂಡ್ಸ್ ಆಗಿ ಜರ್ನಿ ತುಂಬ ಚೆನ್ನಾಗಿದೆ ಈ ಮೂವಿ ಶೂಟಲ್ಲಿ. ಇನ್ನು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಾವು ಹೇಳ್ದಂಗೆ ಖಡಕ್ ವಿಲನ್ ಪಾತ್ರ ಅಲ್ಲ, ಒಂದು ರೇಂಜ್ಗೆ ನೆಗೆಟಿವ್ ಪಾತ್ರ ಇದೆ. ಬೈಕೊಡೋದಂತೂ ಗ್ಯಾರಂಟಿ. ಮೂವಿ ನೋಡಾದ್ಮೇಲೆ ನನ್ನನ್ನಂತೂ ಬೈಕೊಳ್ತೀರಾ, ಏನಕ್ಕೆ ಅಂತ ಕೆಲಸ ಮಾಡಿರ್ತೀನಿ ಇದರಲ್ಲಿ. ಅದ್ರ ಜೊತೆಗೆ ಹೇಳಬೇಕಂದ್ರೆ ಫೀಮೇಲ್ ಆರ್ಟಿಸ್ಟು ಇಬ್ಬರು ಇವರಿದ್ದಾರೆ. ಸಾರಿ ನನಗೆ ಕ್ಯಾರೆಕ್ಟರ್ ನೇಮ್ ಆರ್ತಿ ಮತ್ತು ಡಯಾನಾ. ಆರ್ತಿ ಸಾರಿಕಾ ಮತ್ತು ಡಯಾನಾ. ಇಲ್ಲ ನೀವು ಒರಿಜಿನಲ್ ನೇಮು ಸಾರಿಕಾ ಡಯಾನಾ, ಸಾರಿ. ಇಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮಗೆ ನಮ್ಮ ಟ್ರ್ಯಾಕ್ ಬಿಟ್ಟರೆ ಬೇರೆ ಟ್ರ್ಯಾಕಲ್ಲಿ ಏನು ನಡೀತದೆ ಅಂತ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಮ್ಯಾಮ್ ಜೊತೆ ಪಾಪ ನಾನು ಆ್ಯಕ್ಟ್ ಮಾಡ್ಬೇಕಂತಿದ್ರು ಒಂದಿನ ಅವ್ರು ಮೀಟ್ ಆಗಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಆಗ್ತಿರೋದು. ಸೊ ಒಂದು ಚಾನ್ಸ್ ಸಿಕ್ಕರೆ ಮೀಟ್ ಆಗೋದಿತ್ತು, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಇದ್ರ ಜೊತೆಗೆ ಹಾಡು ಟ್ರೈಲರ್ ಅಂತೂ ಟ್ರೈಲರ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಡು ತುಂಬ ಚೆನ್ನಾಗಿದೆ. ನವೀನ್ ಸರ್ ಅಂತೂ ಪ್ರೊಮೋ ನೋಡಿರ್ತೀರ, ಹಾಡಲ್ಲಿ ರೊಮ್ಯಾಂಟಿಕ್ಕಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಶೂಟ್ ಆಗಿದೆ ಸಾಂಗು. ಇನ್ನೇನೇ ಇದ್ದರೂ ಮೂವಿನ ಥಿಯೇಟರ್ಗಳಲ್ಲಿ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಹಿ, ಧನ್ಯವಾದಗಳು. ಸೂರ್ಯ ಅವರೇ, ತಮ್ಮ ಪಾತ್ರ ಹಾಗೆ ನೃತ್ಯ ದೇವತೆ ಸಿನಿಮಾ ಬಗ್ಗೆ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಕೂಡ ಬಂದಿದೆ ಇವತ್ತು ನಮ್ಮ ಸಿನಿಮಾಗೋಸ್ಕರ. ನನ್ನ ಹೆಸರು ಸೂರ್ಯ ಅಂತ, ಮೈಸೂರು. ನಂದು ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ದೇವಣ್ಣ ಮತ್ತು ನವೀನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಕ್ಕಿದೆಲ್ಲ ಇವರೇ ಹೇಳಿದ್ದಾರೆ. ಆದರೆ ನನ್ನ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ, ಸೊ ಒಂದು ಒಳ್ಳೆ ಪಾತ್ರ. ಸೊ ನನಗೂ ಅದೊಂದು ಟಾಸ್ಕ್ ಇಟ್ಟಂಗಿತ್ತು. ಸೊ ನವೀನ್ ಸರ್ ನಮ್ಗೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಧನ್ಯವಾದ. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು
ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ, ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸ್ವಲ್ಪ ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್ಗೆ. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ತಿರ ಇದೆ, ಒಂದು 8 ಕಿಲೋಮೀಟರ್ಸ್ ಏನು ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ, ನನಗೆ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ನೀನು ಸಭೆ ಹೇಳಿದೆ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್, ನೀವು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇಜ್ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರು ಬ್ಲಾಸ್ಟ್ ಆಗಿಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿಮ್ಮ ನಾವು ಹೇಳಿ ಕಳಿಸ್ತೀವಿ ಅಂದರು. ನಾನು ಬಂದೆ. ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಆ ಹುಡುಗಿ ಬೇಡ ಸರ್, ಆ ಹುಡುಗಿ ಭಾರಿ ಬೈದ್ಲು ಸರ್, ಆ ಹುಡುಗಿ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಂದ್ಲ? ಇಲ್ಲಲ್ಲಪ್ಪ, ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಫೋನಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಓಕೆ ಏನೋ ಆಯಿತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನೆ ಅದೇ. ದೆನ್ ಅದಾದಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ, ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಯಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರು, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟ್ರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದ್ರೆ ಒಂದು 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಲೈಕ್ ಎಲ್ಲ ಥರ ನೀವು ನೋಡಿರ್ತೀರಾ. ಬಟ್ ನಮ್ಮ ನವೀನ್ ಸರ್ ಥರ ನಾನು ಯಾವ ಡೈರೆಕ್ಟ್ರೂ ನೋಡಿಲ್ಲ. ಎಷ್ಟೊಂದು ಮಗು ಥರ ಅವರು, ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವು ಸರ್ಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ತುಂಟಾಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಇದು ನಾನು ಸೆಲೆಕ್ಟ್ ಆಗಿದ್ದ ರೀತಿ ಒಂಥರ ಆಗಲ್ಲ ಅಂದ್ಕೊಂಡಿದ್ದು. ಬಟ್ ಸಿನಿಮಾಗೆ ಸೆಲೆಕ್ಟ್ ಆದಮೇಲೆ ಒಂದು ನನಗೆ ಈ ಪಾತ್ರ ಹೇಳಿದ್ರು, ಈ ಥರ ಇದೆ ಸಂಧ್ಯಾ ಅನ್ನೋ ಪಾತ್ರ, ಹಳ್ಳಿ ಹುಡುಗಿ, ಮೇಕಪ್ ಏನು ಇರಲ್ಲ ಅಮ್ಮ, ಹೆಂಗಿರುತ್ತೋ ಹಾಗೆ ಮಾಡಬೇಕಾಗತ್ತೆ, ನ್ಯಾಚುರಲ್ ಆಗಿರುತ್ತೆ, ಮಂಡ್ಯ ಭಾಷೆ ಮಾತಾಡಬೇಕು ಅಂದರು. ಸೊ ನಾನಿವತ್ತು ಆ ಥರ ಪಾತ್ರ ಮಾಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಮಾಡ್ರನ್ ಆ ಥರ ಪಾತ್ರಗಳನ್ನ ನಂಗೆ ಅದೇ ಸಿಕ್ಕಿರೋದು ಆಲ್ಮೋಸ್ಟ್ ಆಗಿ. ಸೊ ಓಕೆ ನೋಡುವ ಸರ್, ಮಾಡ್ತೀನಿ ನಾನು ಹಾಗಿದ್ರೆ. ಅದನ್ನೇ ಇಲ್ಲಮ್ಮ ಸ್ವಲ್ಪ ಕಾಡು ಅದರಲ್ಲೆಲ್ಲ ಇರುತ್ತೆ, ಮಾಡಬೇಕಾಗತ್ತೆ. ಹಾಂ ಸರ್, ನಾನು ಮಲೆನಾಡು ಹುಡುಗಿ, ನಾನು ಶಿವಮೊಗ್ಗದವಳು, ನನಗೆ ಕಾಡು ಗೀಡು ಅದೆಲ್ಲ ಹೊಸ ಪರಿಚಯ ಏನಿಲ್ಲ, ನಾನು ಮಾಡ್ತೀನಿ ಸರ್. ಸರಿ ಅಂತ ಆಯಿತು. ಶೂಟ್ ಎಲ್ಲ ಅಂದರೆ ಈ ಕತೆಗಳೆಲ್ಲ ಹೇಳಿದ್ರು, ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ನನಗೆ ಮಾಡುವಾಗ ಏನಪ್ಪ, ನಾವು ಇವಾಗ ಬೆಳೀತಾ ಇರೋ ಹೀರೋಯಿನ್ಸು ತುಂಬ ಮುದ್ದಾಗಿ ಕಾಣಬೇಕು ಕ್ಯಾಮ್ರಾಗಳಲ್ಲಿ, ಡೈರೆಕ್ಟರ್ ಕಣ್ಗೆ, ಲೈಕ್ ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವಾಗ ತಾನೇ ನಮ್ಮನ್ನ ತಗೊಳ್ಳೋದು ನೆಕ್ಸ್ಟ್ ಫಿಲ್ಮ್ಗೆ. ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮ ಲುಕ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳೆಯೋ ಹೀರೋಯಿನ್ಗಳಾಗಿರೋದ್ರಿಂದ ಅಂತ. ಸೊ ಹಿಂಗೆ ಅಂದ್ಕೊಂಡು, ಏನೋ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ನಲ್ಲ, ಹಿಂಗೆ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಪ್ಪ ಇದು ಅಂತ. ಅದಾದಮೇಲೆ ಸೊ ನನಗೆ ನಾನು ಇರೋ ನಂಗೆ ಗೊತ್ತಿಲ್ಲ, ನಾನು ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೋ ಇಲ್ಲ ಅವ್ರ ಜೊತೆಗೆ ಇಷ್ಟು ಚೆನ್ನಾಗಿ ಜೆಲ್ ಆಗಿರೋದಕ್ಕೋ ಅವ್ರಂದ್ರು, ಹಿಮ ಒಂದು ಸಾಂಗ್ ಕೊಡ್ತೀನಿ ನಿಮಗೆ, ಸಾಂಗ್ ಮಾಡೋಣ. ಹಾಂ ಓಕೆ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ನಾನು ರೆಡಿ ಸರ್. ಸೊ ಅದಾದಮೇಲೆ ಬಂದಿದ್ದಂಥ ಸಾಂಗ್ ಅದು ತುಂಬ ಚೆನ್ನಾಗಿ ಆ ಸಾಂಗ್ನ ನನಗೆ ಕೊಟ್ಟಿದ್ದಾರೆ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಮಾಡೋದಕ್ಕೆ, ಡ್ಯಾನ್ಸ್ ಎಲ್ಲ. ಸೊ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಪಾತ್ರ. ಈ ಸಿನಿಮಾದಲ್ಲಿ ಅಂದರೆ ನಾನು ಹಳ್ಳಿ ಹುಡುಗಿ, ಸೊ ಮಂಡ್ಯ ಭಾಷೆ ಮಾತಾಡ್ತೀನಿ, ಸ್ವಲ್ಪ ಗಲೀಜಾಗಿರ್ತೀನಿ ತುಂಬ ಗಲೀಜಾಗಿರ್ತೀನಿ. ಸೊ ಇನ್ನೆಲ್ಲ ಹೇಳೋಕ್ಕಾಗಲ್ಲ ಯಾವುದನ್ನು, ನೀವು ಸಿನಿಮಾ ನೋಡಿ. ನಾವು ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದ್ದೀವಿ. ಈಗ ಸಾಂಗ್ ಮತ್ತು ಟ್ರೈಲರ್ ಆಗಿದೆ. ಸೊ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಪ್ರಚಾರ ಮಾಡಿ. ನೋಡಿದ್ದೀರಾ, ಆಲ್ಮೋಸ್ಟ್ ಹೊಸಬ್ರಾಗಿರೋದ್ರಿಂದ ನಮ್ಮ ಕೈಲಿ ಆದಷ್ಟು ತಕ್ಕಳಾಗತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು 100% ಕೊಟ್ಟಿದ್ದೀವಿ, ಹಂಗೆ ಮಾಡಿ ಅದೆಲ್ಲ ಏನಿಲ್ಲ. ನಾವು ತುಂಬ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಒಂದು ಮಟ್ಟದಲ್ಲಿ ಒಂದು ಸಿನಿಮಾನ ಮಾಡಿದ್ದೀವಿ, ಖುಷಿಯಿಂದ. ಸೊ ನೀವೂ ಆಗಲಿ ಹೊಸಬ್ರಾಗಿರೋದ್ರಿಂದ ನಮ್ಮನ್ನ ಬೆಳೆಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಾನು ವಿನಯ್ ಅಮ್ಮನ ಜೊತೆಗೆ ಆ್ಯಕ್ಟ್ ಮಾಡಿ, ವಿನಯ್ ಪ್ರಸಾದ್ ಅಮ್ಮನ ಜೊತೆಗೆ. ಇದು ಫಸ್ಟ್ ಟೈಮ್ ಅಲ್ಲ,
ನನ್ಗೆ ಏನ್ ಲಕ್ ಅಂದ್ರೆ ನಾನು ಫಸ್ಟ್ ಬಣ್ಣ ಹಚ್ಚಿ ಸೀರಿಯಲ್ ಸುಂದ್ರಿ ಅಂತ ಆ ಸೀರಿಯಲ್ ಅಲ್ಲಿ ಅಮ್ಮ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ಅದಾಗಿ ಒಂದು 6-7 ವರ್ಷ ಆದ್ಮೇಲೆ ಮತ್ತೆ ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ನೋಡ್ಬಿಟ್ಟು ಅಮ್ಮ ಅಂತ ಫುಲ್ ಖುಷಿ. ಅವರು ಅಷ್ಟೇ, ಅವರು ಎಷ್ಟು ನಿಜವಾಗ್ಲೂ ಗ್ರೇಟ್ ಅಂದ್ರೆ ಇವಾಗೂ ಮರ್ತಿಲ್ಲ ನಾನು ಅವಾಗ ಇನ್ನೂ ಚಿಕ್ಕವಳು, ಅಷ್ಟು ಎಲ್ಲ ಫೀಚರ್ಸ್ ಚೇಂಜ್ ಆಗಿರುತ್ತೆ ಎಲ್ಲ. ಬಟ್ ಅವ್ರು ನನ್ಗೆ ಎಷ್ಟು ಚೆನ್ನಾಗಿ ಓ ನೀನಲ್ವಾ ಸೀರಿಯಲ್ ಮಾಡಿ ಎಷ್ಟು ಚೆನ್ನಾಗಿ ಕಂಡುಹಿಡಿತಾರೆ ಅಂದರೆ ಪ್ರತಿ ಒಂದು ಈವೆಂಟಲ್ಲಿ ಎಲ್ಲಾದರೂ ಸಿಕ್ಕರೂ ಅವ್ರು ಮರ್ತಿಲ್ಲ ನನ್ನನ್ನು. ಅದು ನನಗೆ ಭಾಳ ಅಂದರೆ ಬಹಳ ಖುಷಿ ಕೊಡುತ್ತೆ. ಒಬ್ಬರು ಆರ್ಟಿಸ್ಟ್ಗೆ ಒಬ್ರು ಸೀನಿಯರ್ ಆಗಿರ್ತಾರೆ, ಅವ್ರ ಜೊತೆಗೆ ಮಾಡಿರ್ತೀವಿ, ನಾನು ಅವ್ರ ಜೊತೆಗೆ ಮಾಡಿದೆ, ನಾನು ಇವ್ರ ಜೊತೆಗೆ ಮಾಡಿ, ನಮ್ಗೆ ಅದೇ ಹೆಮ್ಮೆ ನಮಗೆ. ಬಟ್ ಅವ್ರು ನನ್ನ ಗುರ್ತಿಡ್ದು ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಖುಷಿ ಏನು ಆಗಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಅವಕಾಶ ಕೊಟ್ಟಂತ ನವೀನ್ ಸರ್, ದೇವು ಸರ್, ಥ್ಯಾಂಕ್ ಯು. ಮುಖ ತೋರಿಸಿ ಸರ್, ಸ್ವಲ್ಪ ಮುಖ ತೋರಿಸಿ ಸರ್, ಮುಚ್ಕೋಬೇಡಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಚಿಟ್ಟ ಆಗಿರ್ಬೋದು, ಎವ್ರಿ ಒನ್ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎವ್ರಿ ಒನ್. ಹಾಗೆ ನಮ್ಮ ಹೀರೋಯಿನ್ಸ್ ಬಗ್ಗೆ ಹೇಳಬೇಕು, ನಾನು ಡಯಾನಾ ಆಲ್ಮೋಸ್ಟ್ ಸಾರಿಕಾ ಅಷ್ಟು ಸಿಕ್ಕಿಲ್ಲ. ಬಟ್ ನಾ ಹೇಳ್ತಾರೆ ಅಯ್ಯೋ ಹುಡುಗಿರ್ ಅಂದರೆ ಮಾಡಿದ್ರೆ ಆಗಲ್ಲ ಅಂತ. ಬಟ್ ನಾವು ಸಿಕ್ಕಿರೋಂಥ ಒಂದು 2-3 ಡೇಸಲ್ಲೇ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನಾನು ತುಂಬ ಮಾತಾಡ್ತೀನಿ, ಸಾರಿ ಕೊಡ್ತೀನಿ. ಅವಳನ್ನ ತುಂಬ ನಿಲ್ಲಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಿಮಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಡಯಾನಾ ತಮ್ಮ ಪಾತ್ರ ಹಾಗೆ ಮೃತ್ಯುದೇವತೆ ಸಿನಿಮಾ ಬಗ್ಗೆ ಒಂದು ನಿಮಿಷ ಒಂದು ಫೋಟೋ ತಗೋತಾರೆ ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಟೀಮ್ಗೆ ಹಾಗೆ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಎಸ್ಪೆಷಲಿ ದೇವ್ ಸರ್ಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಹಂಗೆ ಬಂದೆ, ಆಡಿಷನ್ ತಗೊಳ್ಳಿಲ್ಲ, 2 ನಿಮಿಷ ಮಾತಾಡ್ಸಿದ್ರು, ಹಾಗೆಯೇ ಓಕೆ ಸೆಲೆಕ್ಟೆಡ್ ಅಷ್ಟೇ ಕಳಿಸ್ಬಿಟ್ಟು ನಾನು ಖುಷಿಯಲ್ಲಿ ಬಂದೆ. ಅದಾದ ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಬಟ್ ಮೂವಿಲಿ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನವೀನ್ ಸರ್. ತುಂಬ ಥ್ಯಾಂಕ್ ಯು ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಈ ಆಪರ್ಚುನಿಟಿ ಬೇಕಾಗಿತ್ತು, ನೆಕ್ಸ್ಟ್ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ಆ್ಯಂಡ್ ದೇವು ಸರ್, ಚಿಟ್ಟ ಆ್ಯಂಡ್ ಟೀಮ್ ಎಲ್ಲ ಸದಸ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ದೀಪ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂದರೆ ಮೇಯ್ನಾಗಿ ಕಾಮದ ಅಟ್ಟಹಾಸಕ್ಕೆ ಒಳಗಾದ ಹುಡುಗಿ ನಾನು. ಸೊ ಮೂವಿಯಲ್ಲಿ ನೀವು ನೋಡ್ತೀರಾ ಹೇಗಿದೆ ನನ್ನ ಪಾತ್ರ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಇಷ್ಟು ಹೇಳಿ ಮಾತಾಡ್ತೀನಿ. ಥ್ಯಾಂಕ್ ಯು. ಎಲ್ಲ ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನರನ್ನು ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂಥರ ನಿಮ್ಮ ಕುಟುಂಬಕ್ಕೆ ಸೇರಿದವಳು, ನೀವೆಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಮೋಕ್ಷೇಂದ್ರ ಅವರಿರ್ಬೋದು, ವಾಸು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರು ಇಲ್ಲೆಲ್ಲೋ ಇದ್ದರು, ಹಾಗೆ ನಮ್ಮ PRO ನಾಗೇಂದ್ರ ಅವರು. ಎಷ್ಟು ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟು ವರ್ಷದಿಂದ ಗೊತ್ತಲ್ಲ ಅನ್ನುವಂಥ ಸಂತೋಷ ಇದೆ. ಆ ಸಂತೋಷದ ಜೊತೆನಲ್ಲೇ ನಾನಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಮೃತ್ಯುದೇವತೆ ಚಲನಚಿತ್ರ ವರ್ಷಿತಾ ಪ್ರೊಡಕ್ಷನ್ಸ್ನಿಂದ ಬಂದಿರುವಂಥದ್ದು. ನವೀನ್ ಮಹದೇವ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಈ ತಂಡದ ಒಂದು ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳೋ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂಥ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನು ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇದನ್ನು ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು. ಮತ್ತು ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟ್ರಿಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು, ದಿನ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಹೋಗ್ತಾ ಇದ್ದರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು, ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲಿ ಒಂದು ನಿರೀಕ್ಷೆ, ಓ ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ
ಮತ್ತು ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲೇ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ, ಎಲ್ಲ ಸುತ್ತಮುತ್ತ ಇದೆ. ಅಂದರೆ ನಮಗೆ ಜೀವನ ಮಾಡೋದಕ್ಕೋಸ್ಕರ ಏನೇನು ಬೇಕೋ ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನು ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನು ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗಿರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನೋವಂಥದ್ದು. ಯಾಕಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ದರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಮೃತ್ಯು ದೇವತೆ ಚಲನಚಿತ್ರದಲ್ಲಿ ದುಡಿದಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಹಾಗೆ ಮೃತ್ಯು ದೇವತೆ ಚಲನಚಿತ್ರಕ್ಕೆ ಮೃತ್ಯು ಬರದೇ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಮೃತ್ಯು ದೇವತೆ, ಒಪ್ಪ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಈಗ ಎಲ್ಲರನ್ನೂ ಒಟ್ಟಿಗೆ ನೋಡಿ 1 ಸೆಕೆಂಡ್ ನಾನು ಸೆಟ್ಗೆ ಹೋಗ್ಬಿಟ್ಟು ವಾಪಸ್ ಬಂದೆ. ಆ್ಯಕ್ಷನ್ ಕಟ್ಟು ಕ್ಯಾಮ್ರಾನೂ ಇದೆ, ಆ್ಯಕ್ಷನ್ ಕಟ್ಟೊಂದಿಲ್ಲ. ಯಾಕಂದರೆ ಮೊದಲನೇ ದಿನ ನಾನು ಸರ್ನ ಭೇಟಿ ಮಾಡಿದಾಗ ಅವ್ರ ಹತ್ರ ಸ್ಕ್ರಿಪ್ಟನ್ನ ನಾನು ಕೇಳಿದಾಗ ನಾನು ಅವ್ರ ಹತ್ರ ಕೇಳಿರೋದು ಫಸ್ಟ್ ಕ್ವೆಶನ್ನು, ಸರ್ ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತೀರಾ? ಯಾಕಂತಂದರೆ ನನಗೆ ಇದು ಮೊದಲನೇ ಚಿತ್ರ ಅಲ್ಲ ನನಗೆ, ಮಹಿಳಾ ಪ್ರಧಾನ ಚಿತ್ರ. ಯಾಕಂದರೆ ನಾನು ಹಿಂದೆ ಕೂಡ ನಾನು ಸಹಾರಾ ಅನ್ನೋ ಒಂದು ಮಹಿಳಾ ಪ್ರಧಾನ ಚಿತ್ರವನ್ನು ಮಾಡಿದ್ದೆ. ಸೊ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಹೆಂಗೆ ನಾವು ಫಸ್ಟ್ ಶಾರ್ಟಿಂದ ಹಿಡಿದು ಲಾಸ್ಟ್ ಶಾರ್ಟ್ ತನಕನೂ ನಾನು ಇರ್ತೀನಿ ಸಿನಿಮಾದಲ್ಲಿ. ಅಂತಂದರೆ ನನ್ನ ಡೆಡಿಕೇಶನ್ನು ಈ ಚಿತ್ರಕ್ಕೆ 100:100 ಇರಬೇಕು, ಫುಲ್ಲು 1 ಮಾರ್ಕ್ಸನ್ನು ಬಿಡಬಾರ್ದು. ಸೊ ನಾನು ಡೆಡಿಕೇಶನ್ ಹಾಕ್ತೀನಿ. ನಾನು ಅವ್ರಿಗೆ ಭರವಸೆ ಕೊಟ್ಟೆ, ಸರ್ ಅದನ್ನು ನಂಬ್ಕೊಂಡ್ರು. ಸೊ ನಾನು ನಿಮ್ಮ ಕನಸಿನ ಪಾತ್ರಕ್ಕೆ ನಾನು ಒಂದು 100ಗೆ ಒಂದು 10% ಮ್ಯಾಚ್ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನನ್ನ ಪಾತ್ರದ ಹೆಸರು ಆರತಿ ಅಂತ. ಆರತಿ ಒಂದು ಅವಳ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದರೆ, ಅವಳು ತುಂಬ ಮುಗ್ಧತೆ ಇರೋವಂಥ ಒಂದು ಹುಡುಗಿ. ಯಾವಾಗ ಒಂದು ಹುಡುಗಿನ ನೀವು ಕೆಣಕಿದ್ರೆ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋವಂಥ ಒಂದು ಬರುತ್ತಲ್ಲ, ಟ್ರಾನ್ಸಿಷನ್ ಬರುತ್ತಲ್ಲ, ಆ ಟ್ರಾನ್ಸಿಷನಲ್ಲಿ ಇರೋವಂತಹ ಒಂದು ಪಾತ್ರ. ನಾನು ಎಕ್ಸ್ಟ್ರೀಮ್ ಲೆವೆಲ್, ಇವಾಗ ನಾರ್ಮಲಾಗಿ ನಾವು ಇವಾಗ ಹೆಂಗಿರ್ತೀವಿ, ಈಗ ಆಲ್ ಆಫ್ ಸಡನ್ ಏನಾದರೂ ನಮಗೆ ಡಿಸ್ಟ್ರಾಕ್ಷನ್ ಏನಾದರೂ ದೊಡ್ಡದೇನಾದರೂ ಅನಾಹುತ ಆಗೋ ಚಾನ್ಸಸ್ ಬಂದರೆ ಯಾವ ರೀತಿ ಅದನ್ನು ಅವಳು ಚೇಂಜ್ ಮಾಡ್ಕೋತಾಳೆ, ಬಿಹೇವಿಯರ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಫೈಟಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅಲ್ಟಿಮೇಟ್ ಶಿವ್ ಸರ್ಗೆ ನಾನು ನೆನಪಿಸ್ಕೊತೀನಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ ನನ್ನ ಫೈಟಿಂಗ್ ಸೀಕ್ವೆನ್ಸು. ಹಾಗೆ ನಮ್ಮ DOP ಸರ್ ಅನೀಸ್ ಸರು ತುಂಬ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲರನ್ನು ತೋರಿಸಿದ್ದಾರೆ. ಆ್ಯಂಡ್ ದ ಪೇಷನ್ಸ್, ಅವ್ರಿಗಿರೋಂಥ ಪೇಷನ್ಸು ಮತ್ತು ಚಿಟ್ಟಾ ಸರು ಅಷ್ಟೇ, ಇಬ್ಬರು ನಿಂತ್ಕೊಂಡು. ಯಾಕಂತಂದರೆ ಬಿಕಾಸ್ ದ ಕ್ಯಾಮ್ರಾ ಲೆನ್ಸ್ ಇಸ್ ಡಿಫ್ರೆಂಟ್. ನಾನು ಇಷ್ಟು ದಿನ ಯೂಸ್ ಮಾಡೇ ಇರಲಿಲ್ಲ, ನಾನು ಆ ಥರ ಲೆನ್ಸ್ನ ನಾನು ಫೇಸ್ ಮಾಡಿರಲಿಲ್ಲ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಒಂದು ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡಿರೋದಕ್ಕೆ. ಹಾಗೆ ದೇವು ಸರ್ ಕೂಡ ಅಷ್ಟೇ, ಪ್ರತಿಯೊಂದರಲ್ಲೂ ನಮಗೆ ನಿಂತು ಬಂದು ಹೇಳಿ ಪಾತ್ರನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಕೆಲಸನ ತೊಗೊತಾ ಇದ್ರು ನೀಟಾಗಿ. ಸೊ ಥ್ಯಾಂಕ್ ಯು ಸೋ ಮಚ್ ದೇವು ಸರ್, ಅವ್ರಿಗೂ ಅಷ್ಟೇ. ಹಾಗೆ ನಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ನಿರ್ಮಾಪಕರು, ಹಾಗೆ ಅನ್ನದಾತರು ಫಸ್ಟ್ ಆಫ್ ಆಲು. ಮತ್ತು ಯಾವುದೇ ರೀತಿ ಒಂದರಲ್ಲೂ ಕುಂದುಕೊರತೆ ಇಲ್ಲದೆ ಇರೋ ರೀತಿಲಿ ನಮ್ಮನ್ನು ತುಂಬ ಚೆನ್ನಾಗಿ ಅವರ ಫ್ಯಾಮಿಲಿ ಥರನೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ಸೂರ್ಯನೇ ನೋಡಿಲ್ಲ ಸರ್ ಕಂಟಿನ್ಯೂಸ್ ಆಗಿ ಒಂದು 6 ದಿನ. ನೈಟ್ ಶೆಡ್ಯೂಲ್ ಇರ್ತಾಯಿತ್ತು ನಮಗೆ. ಒಂದು 7 ಗಂಟೆಗೆ ನಾವು ನೈಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಬರ್ತಾ ಇದ್ದಿದ್ದು, ನಾವು 6 ಗಂಟೆಗೆ ಪ್ಯಾಕಪ್ ಆದ ಕಾಡೊಳಗಡೆ ಹೋಗಬೇಕಿತ್ತು. ನಾವು 2 ಕಿಲೋಮೀಟರ್ಸ್ ಹೈಕ್ ಮಾಡ್ಕೊಂಡು ಹೋಗಬೇಕಿತ್ತು. ವಾಪಸ್ ಬರಬೇಕಾದ್ರೆ ಬೆಳಗ್ಗೆ ಸಂಜೆನ ಏನು ತಲೆ ಕೆಟ್ಟೋಗ್ತಾ ಇತ್ತು. ಬಟ್ ಅಲ್ಲಿ ಇದ್ದಿದ್ದ ಎನರ್ಜಿ, ಅವರು ನಮಗೆ ಕೊಡ್ತಾ ಇದ್ದಿದ್ದು ಪ್ರೋತ್ಸಾಹದಿಂದ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಾವು ಇವತ್ತು ನೋಡ್ಬೋದು. ಸೊ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ. ಮತ್ತು ಡಾನ್ಸ್ ಅಷ್ಟೇ, ರಾಘವ್ ಸರ್ ನಾನು ನೆನಪಿಸ್ಕೊತೀನಿ. ಒಂದು ಒಳ್ಳೆ
ಪವರ್ಫುಲ್ ಪರ್ಫಾರ್ಮೆನ್ಸನ್ನು ನಮ್ಮ ಹತ್ರ ತೊಗೊಂಡಿದ್ದಾರೆ. ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಆ್ಯಕ್ಚುಲಿ ಒಂದಿನ ಬಂದು. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ವಿನಯ ಪ್ರಸಾದ್ ಮೇಡಮ್ ಅವ್ರನ್ನ ತುಂಬ ತುಂಬ ಇಷ್ಟಪಡೋವಂಥ ಒಂದು ಆಫ್ ಸ್ಕ್ರೀನ್ ಆ್ಯಂಡ್ ಆನ್ ಸ್ಕ್ರೀನ್ ಅವರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಯಾಕಂತಂದರೆ ಅವರು ಕ್ಯಾರೆಕ್ಟರಲ್ಲಿ ಇದ್ದಾಗಲೂ ಹೇಗಿರ್ತಾರೆ, ಕ್ಯಾರೆಕ್ಟರ್ ಇಲ್ಲದೆ ಇದ್ದಾಗ ಶಿ ಇಸ್ ವೆರಿ ನೈಸ್, ಶಿ ಇಸ್ ವೆರಿ ವಾರ್ಮ್ ಪರ್ಸನ್. ನಾನು ಐ ಥಿಂಕ್ ಅವ್ರ ಹತ್ರ ನಾನು ತುಂಬ ಕಲ್ತಿದ್ದೀನಿ. ಅವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದೀನಿ ಅನ್ನೋಕ್ಕೆ. ನಂದು ಕ್ಯಾರೆಕ್ಟರ್ ಇಲ್ಲ ಅಂತಿದ್ರು ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಅಂದರೆ ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ನಾನು ತುಂಬ ಚಿಕ್ಕವಳು ಅವ್ರ ಎದುರುಗಡೆಗೆ. ಸೊ ಅದೊಂದು ನನಗೆ ಹೆಮ್ಮೆ ಇದೆ, ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಿದ್ದೀನಿ ಅಂತ. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ಒಟ್ಟಿಗೆ ಟ್ರಾವೆಲ್ ಮಾಡಿರೋಂತಹ ಪವನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಾ ನಿಮ್ಮ ಕ್ಯಾರೆಕ್ಟರ್ನ. ಹಾಗೆ ಡಯಾನಾ ಅವರು ಮತ್ತು ಹಿಮಾ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಯಾಕಂತಂದರೆ ಅವ್ರ ಜೊತೆ ನಾನು ಆ್ಯಕ್ಚುಲಿ ನನ್ನ ಡಯಾನಾ ಜೊತೆ ಜಾಸ್ತಿ ಇತ್ತು ಸೀನು. ಸೊ ನಾನು ಅವಳು ಇವಾಗ ಫ್ರೆಂಡ್ಸೇ ಆಗ್ಬಿಟ್ಟಿದ್ವಿ. ಸೊ ಅದರಲ್ಲಿ ಏನೂ ಇಲ್ಲ. ಆ್ಯಂಡ್ ಹಿಮಾ ಅವರು ಅಷ್ಟೇ, ನಿಮಗೆ ಗೊತ್ತು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಬಟ್ ಇಟ್ಸ್ ಫೈನ್. ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ಇಡೀ ಸೆಟ್ಟಲ್ಲಿ ಅವರಿದ್ರೇ ನಮಗೆ ಖುಷಿ. ಯಾಕಂತಂದರೆ ಅವ್ರು ಅಷ್ಟು ಎಲ್ಲರನ್ನೂ ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಇರ್ತಾಯಿದ್ರು. ಅವ್ರಿಗೂ ಅಷ್ಟೇ ಅವ್ರ ಜೊತೆನೂ ಇದ್ದು ನಂಗೆ ತುಂಬ ಖುಷಿ ಆಯಿತು. ಹಾಗೆ ಮಾಹಿನ್ ಸರ್ ಅವರು ಅಷ್ಟೇ, ಮತ್ತು ಸೂರ್ಯ ಸರ್ ಅವರು ಅಷ್ಟೇ. ಅವರು ಅಷ್ಟೇ ಅವ್ರ ಜೊತೆಗೆ ನನ್ನ ಕಾಂಬಿನೇಷನ್ ಇರಬೇಕಾದ್ರೂ ಅಷ್ಟೇ ನಾವು ತುಂಬ ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನಿಂದ ನಮ್ಮ ಕ್ಯಾರೆಕ್ಟರ್ಗಳೆಲ್ಲ ಹಾಗೆ ಇನ್ವಾಲ್ವ್ಮೆಂಟಿಂದ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಥಿಂಕ್ ಮೃತ್ಯುದೇವತೆ ಅನ್ನೋ ಈ ಸಿನಿಮಾ ಇನ್ನೇನು ಆದಷ್ಟು ಬೇಗ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಆದಷ್ಟು ಜನಗಳು ನೀವೇನೇನಿದ್ದೀರಾ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನವೀನ್ ಸರ್, ನಿಮಗೆ ಖಂಡಿತವಾಗ್ಲೂ ನೀವು ಬರೆದಿರೋಂತಹ ರಚನೆ ಮಾಡಿರೋಂತಹ ಸಾಹಿತ್ಯ ನಮ್ಮ ಸಾಂಗಿಗೆ ಐ ಥಿಂಕ್ ಖಂಡಿತವಾಗ್ಲೂ ಆ ದೇವಿ ಶಾರದಾಂಬೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಇರೋದ್ರಿಂದನೇ ಆ ಥರ ನೀವು ಪದಗಳನ್ನ ಕೊಟ್ಟು ನೀವು ಸಾಂಗನ್ನು ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಪ್ಲೀಸ್ ಎಲ್ರೂ ಆದಷ್ಟು ನಮ್ಮ ಕೆಲಸಗಳನ್ನು ನೀವು ಶೇರ್ ಮಾಡಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ, ಸ್ನೇಹಿತರಿಗೆ ನಮಸ್ಕಾರ, ನಮ್ಮ ಕುಟುಂಬದವ್ರದ್ದು ನಮಸ್ಕಾರ, ಮೀಡಿಯಾ ಅಣ್ಣವರೇ ನಮಸ್ಕಾರ, ನಾಡಿನ ಸರ್ ನಮಸ್ಕಾರ. ಮೃತ್ಯುದೇವತೆ ಮೊದಲನೇ ಸಲ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವದಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ ನೋಡಿದ್ರಿ, ಹಾಡು ನೋಡಿದ್ರಿ, ಅದ್ರ ಪವರ್ ಹೇಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಹಾಡು ಮಾಡಿದೆ ನಾನು. ಹಾಡು ಅನ್ನೋದಕ್ಕಿಂತ ಸಿನಿಮಾನೂ ಹಾಗೇ ಇದೆ. ಹಾಡು ಎಷ್ಟು ಎನರ್ಜಿಟಿಕ್ ಆಗಿದೆಯೋ ಅದೇ ಎನರ್ಜಿ ಮೂವಿನೇ ಇದೆ. ನಮ್ಮ ಮೂವಿನಲ್ಲಿ ಒಂದು ಡೈಲಾಗ್ ಇದೆ. ಒಂದು ಹುಡುಗಿ ಪಾಪ ತುಂಬ ತೊಂದರೆ ಸಿಕ್ಕಾಕೊಂಡಿರ್ತಾಳೆ. ಎಷ್ಟು ತೊಂದರೆ ಅಂದರೆ ಸಾಕಷ್ಟು ತೊಂದರೆ ಕೊಡ್ತಾನೆ ಇರ್ತಾರೆ ಹುಡುಗರು ಒಂದು ಹುಡುಗಿಗೆ, ಅದೇ ಆರ್ತಿ ಪಾತ್ರಕ್ಕೆ. ಆದರೂ ಅವಳು ಸಹನೆಯಿಂದ ಬಂದ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾಳೆ, ಈ ಕುಡಿತ, ಅನವಶ್ಯಕವಾದ ದುಡ್ಡು, ಈ ಕೆಟ್ಟ ಸ್ನೇಹಿತ, ದುರಹಂಕಾರ, ಈ ಥರ ಇರೋ ಜಾಗದಲ್ಲಿ ಮಾನಕ್ಕಂಜ ಹೆಣ್ಮಕ್ಳು ಇರಬಾರ್ದು ಅಂತ ಅಂದ್ಬಿಟ್ಟು ಸಹನೆಯಿಂದ ತೊಂದರೆಗೊಳಗಾಗಿದ್ದ ಹುಡುಗಿ ಸಹನೆಯಿಂದ ಎದ್ದೋಗ್ತಾಳೆ. ಅದು ಈ ಚಿತ್ರ. ಆ ತೊಂದರೆ ತೀರಾ ಯಥೇಚ್ಛವಾಗಿ ಆಗೋದೇ ಈ ಮೃತ್ಯುದೇವತೆ, ಆ ಚಂಡಿ ಚಾಮುಂಡಿ ಅನ್ನೋದು ನಾನು ಹೇಳಿರೋ ವಿಷಯಗಳು. ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲ ಹಿರಿಯರಿದ್ದೀರಾ, ಗಣ್ಯರಿದ್ದೀರಾ, ಆಶೀರ್ವಾದ ಮಾಡಲೇಬೇಕು. ಇನ್ನು ನಮ್ಮ ಜರ್ನಿ ಪಾಪ ಎಲ್ಲ ಅವರೇ ಮಾತಾಡ್ಬಿಟ್ರು ನನ್ನ ಬಗ್ಗೆ. ವಿನಯ್ ಪ್ರಸಾದ್ ಮ್ಯಾಮ್ಗೆ ನಾನೊಂದು ತುಂಬ ಚಿರಋಣಿ, ಅವ್ರ ಆಶೀರ್ವಾದ ಇರಲಿ ಅಂತ ಅವ್ರನ್ನ ಕೇಳ್ಕೊತೀನಿ. ಇನ್ನು ನಮ್ಮ ಕುಟುಂಬ ನೀವು ಎಲ್ಲರೂ ಸೇರಿ ಸಕ್ಸಸ್ ಮಾಡಿದ್ರಷ್ಟು, ಪಾಪ ಹೆಣ್ಮಕ್ಳು ಕಷ್ಟಪಟ್ಟಿರೋಷ್ಟು ನೀವು ಸ್ವಲ್ಪ ಆಶೀರ್ವಾದ ಮಾಡಿ ಆರೈಸಿದ್ರೆ ನಾವು ಇಷ್ಟು ಕಷ್ಟಪಟ್ಟಿರೋದಕ್ಕೊಂದು ಅರ್ಥ ಸಿಗುತ್ತೆ. ದಯವಿಟ್ಟು ಚಲನಚಿತ್ರನ ಮಾಡಿರೋದನ್ನು ಮೊದಲನೇ ಸಲ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ಥಿಯೇಟ್ರಲ್ಲಿ ಹೋಗಿ ಚಿತ್ರ ನೋಡಿ ಆರೈಸಿ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನೀವು ಫಲ ಕೊಡೋದು ನೀವು ನೋಡೋದು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.